ಕರ್ನಾಟಕದಲ್ಲಿ ಅಲ್ಲ, ದಕ್ಷಿಣ ಭಾರತದಲ್ಲಿ ನಾನು ಕಂಡಂತೆ ಮಾತಂಗೇಶ್ವರಿ ಪೀಠವನ್ನು ಆ ತಾಯಿಯ ಶಂಕುಸ್ಥಾಪನೆ ಮಾಡುವಂಥ ಸುದೈವ ನನ್ನದಾಯಿತು. ಆ ತಾಯಿ ಈ ಮಾನವ ಕುಲಕ್ಕೆ, ವಿಶೇಷವಾಗಿ ಈ ಸಮುದಾಯಕ್ಕೆ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದಾರೆ. ಇಂಥ ಪವಿತ್ರವಾದ ಕಾರ್ಯವನ್ನು ನನ್ನ ಕೈಲಿ ಸ್ವಾಮೀಜಿಯವರು ಮಾಡಿಸಿದ್ದಾರೆ. ವಿಶೇಷವಾಗಿ ಮೈಸೂರು ಮಹಾರಾಜರ ವಂಶಸ್ಥರು ಬಂದು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದು ಇನ್ನಷ್ಟು ವಿಶೇಷವಾದಂಥ ನಮಗೆ ಶಕ್ತಿಯನ್ನು ತಂದಿದೆ. ಜಯಚಾಮರಾಜೇಂದ್ರ ಒಡೆಯರು ಈ ಸಮಾಜದ ಅತ್ಯಂತ ಹಿರಿಯ ನಾಯಕರು, ನಮ್ಮ ಸ್ವರ್ಗಸ್ಥರಾಗಿದ್ದಾರೆ ಎನ್ ರಾಜಯ್ಯನವರು. ಅವರನ್ನು ಬೆಳೆಸಿದರು ಸಾವುಕಾರ ಚೆನ್ನಯ್ಯನವರು, ಜಯಚಾಮರಾಜೇಂದ್ರ ಒಡೆಯರು. ಜಯಚಾಮರಾಜೇಂದ್ರ ಒಡೆಯರು ಅಷ್ಟೇ ಅಲ್ಲ, ಆ ಕುಟುಂಬಕ್ಕೆ ಭೂಮಿಯನ್ನು ದಾನವನ್ನು ಮಾಡಿ ಈ ಕುಟುಂಬ ಬೆಳೀಬೇಕು ಅಂತ ಆಶೀರ್ವಾದ ಮಾಡಿದ್ದು ಈ ಕಾಲದಲ್ಲಿ ನಾನು ಜ್ಞಾಪಕ ಮಾಡಿಕೊಳ್ತಾ ಇದ್ದೀನಿ. ಇಂಥ ಪವಿತ್ರವಾದ ಕೆಲಸದಲ್ಲಿ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಸಮಾಜದ ಮುಖಂಡರೆಲ್ಲ ಭಾಗವಹಿಸಿರೋದೊಂದು ತುಂಬ ಸಂತೋಷವನ್ನು ತಂದಿದೆ. ಈ ಸಮಾಜ ಏಳಿಗೆ ಆಗಬೇಕಾದ್ರೆ ಮಠಗಳು ಬಹಳ ಮುಖ್ಯ, ಮಾರ್ಗದರ್ಶನ ನೀಡಬೇಕು. ಇವತ್ತು ಆ ಕೆಲಸವನ್ನು ನಮ್ಮ ಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಸೇರಿ ಈ ಕೆಲಸವನ್ನು, ಈ ಮಠವನ್ನು ವಿಶೇಷವಾಗಿ ಇವತ್ತು ಮಾತಂಗೇಶ್ವರಿ ದೇವಿಯ ಒಂದು ದೇವಸ್ಥಾನವನ್ನು ಕಟ್ಟಲಿಕ್ಕೆ ಅವರು ನಮಗೆ ಆದೇಶ ಮಾಡಿದ್ದಾರೆ. ನಾವೆಲ್ಲರೂ ಸೇರಿ, ಸ್ವಾಮೀಜಿ ಯಾರ ಹತ್ರ ಹೋಗಬಾರ್ದು ಹಣ ಕೇಳೋಕ್ಕೆ, ನಾವು ಸ್ವಯಂ ಪ್ರೇರಿತರಾಗಿ ಈ ದೇವಸ್ಥಾನವನ್ನು ನಮ್ಮ ಕುಲದೇವ, ಇದರ ಇತಿಹಾಸ ಹೇಳೋಕ್ಕೆ ಕಟ್ಟಿಮನಿಯವರು ಬಂದಿದ್ದಾರೆ. ಸಮಯ ಕೊಟ್ಟಿದ್ರೆ ಸವಿಸ್ತಾರವಾಗಿ ಕಟ್ಟಿಮನಿಯವರು ಮಾತಾಡ್ತಾ ಇದ್ರು. ಆದರೆ ಸಮಯ ಗೊತ್ತಿಲ್ಲ ನನಗೆ. ಇದರ ಇತಿಹಾಸ ಒಂದು 5 ನಿಮಿಷ ಕಟ್ಟಿಮನಿಯವರು ಹೇಳಿದ್ರೆ ಚೆನ್ನಾಗಿರ್ತದೆ. ಯಾಕಂದರೆ ಇಷ್ಟೊಂದು ಇಡೀ ರಾಜ್ಯದ ಉದ್ದಗಲಕ್ಕೂ ಜನ ಬಂದಿದೆ. ನಾವಂತೂ ಸರ್ಕಾರದ ವತಿಯಿಂದ ಸಂಪೂರ್ಣವಾಗಿ ಈ ಮಠಕ್ಕೆ ಬೆಂಬಲವಾಗಿ ನಿಲ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಟ್ಟಡ ಪ್ರಾರಂಭ ಮಾಡಲಿ ಅಂಥೇಳಿ ನಾನು ಮಾದಾರ ಮಹಾಸಭಾ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ 10 ಲಕ್ಷ ರೂಪಾಯಿಗಳನ್ನು ಈ ವರ್ಷ, ಇದೇ ರೀತಿ ನಮ್ಮ ಕುಲಬಾಂಧವರೆಲ್ಲ ಕೂಡ ಸ್ವಲ್ಪ ಘೋಷಣೆ ಮಾಡಿ ಇವತ್ತು ಈ ತೀರ್ಮಾನ ಎಷ್ಟು ಅಂದಾಜು ವೆಚ್ಚ ಆಗ್ತದೆ ಅದನ್ನು ಪೂರೈಸಿ ಹೋದರೆ 11 ತಿಂಗಳ ಒಳಗಡೆ ಈ ಮಠ ಪೂರ್ತಿಯಾಗಿ, ಈ ದೇವಸ್ಥಾನ ಪೂರ್ತಿಯಾಗಿ, ದೇವರನ್ನ ಪ್ರತಿಷ್ಠಾಪನೆ ಇದೇ ಮಾಘ ಮಾಸದಲ್ಲಿ ಮುಂದಿನ ವರ್ಷ ಮಾಡಬೇಕು. ಅದಕ್ಕೆ ನೀವೆಲ್ಲ ಕೈ ಜೋಡಿಸ್ಬೇಕು ಅಂತ ಹೇಳ್ತಾ, ವೇದಿಕೆ ಮೇಲೆ ಎಲ್ಲರೂ ಕೂಡ ಸಹಕರಿಸಬೇಕು ಅಂತ ಹೇಳ್ತಾ, ಇವತ್ತು ನೀವೆಲ್ಲ ಕೂಡ ಪ್ರಸಾದ ಆದಮೇಲೆ ಒಬ್ಬೊಬ್ಬರು ಸ್ವಯಂ ಪ್ರೇರಿತರಾಗಿ ಭಗವಂತ ಅವ್ರಿಗೆ ಏನು ಪ್ರೇರಣೆ ಮಾಡ್ತಾನೆ ಅದನ್ನು ಅನೌನ್ಸ್ ಮಾಡಿ, ಅವ್ರ ದುಡ್ಡು ನೀವು ತಂದಿರದೇ ಇದ್ರೂ ಕೂಡ ಸ್ವಾಮಿಗಳ ಅಕೌಂಟಿಗೆ ಕಳಿಸಿ ಒಂದು ಮೊದಲನೇ ಕಾರ್ಯಕ್ರಮ ಬಹುತೇಕ ನನಗೆ ಗಟ್ಟಂಗೆ ಈ ದಕ್ಷಿಣ ರಾಜ್ಯಗಳಲ್ಲಿ ಮೊಟ್ಟ ಮೊದಲು ಮಾತಂಗೇಶ್ವರಿ ದೇವಸ್ಥಾನವನ್ನು ಪ್ರಾರಂಭ ಮಾಡಿದ್ದಾರೆ. ಹಂಪೆ ಮೂಲ ಸ್ಥಾನವಾದಂಥ ಮಾತಂಗ ಮುನಿ ಹಂಪೆ ಸ್ವಾಮೀಜಿಯವರು ಕೂಡ ಇಲ್ಲಿ ನಮ್ಮ ಜೊತೆಯಲ್ಲಿರೋದು ವಿಶೇಷವಾಗಿದೆ. ಪೂರ್ಣಾನಂದ ಭಾರತಿ ಸ್ವಾಮೀಜಿಯವರು ಸಮಾಜ 10 ಭಾಷೆಗಳು ಬರ್ತದೆ ಅವರಿಗೆ. ಅವರು ಎಲೆಮರಿಯ ಹೂವು ಹಣ್ಣಿನಂತೆ ಕೆಲಸ ಮಾಡ್ತಾ ಇದ್ದಾರೆ ಹಂಪಿಯಲ್ಲಿ. ಸ್ವಾಮಿ ಒಂದ್ಸರಿ ನಿಂತ್ಕೊಳ್ಳಿ, ನೀವು ಮೂರ್ತಿ ಚಿಕ್ಕಿದಾಗ ಜನ ನೋಡಿ ಎಷ್ಟು ಚಿಕ್ಕದಾಗಿದ್ದಾರೆ. ಎಷ್ಟು ಅವರು ಸಂಸ್ಕೃತ ಆಗಲಿ ಯಾವ್ಯಾವ ಭಾಷೆಯಲ್ಲಿ ಕೇಳ್ತೀರಿ ಎಲ್ಲರಲ್ಲಿ ಉತ್ತರ ಕೊಡ್ತಾರೆ, ಅಷ್ಟು ತಪಸ್ವಿ ಇದ್ದಾರೆ. ಆ ಮಠ ಕೂಡ ಅಲ್ಲಿ ಕೂಡ ನಾವು ಅಲ್ಲಿ ಅಭಿವೃದ್ಧಿ ಮಾಡಬೇಕಾಗ್ತದೆ. ಮಾತಂಗ ಮುನಿ ಅದಕ್ಕೆ ವಿಶೇಷವಾದಂಥ 7ನೇ ಶತಮಾನ ಮಾತಂಗ ಮುನಿ ಯಾರು, ಸಂಗೀತಕ್ಕೆ ಮುಖ್ಯಸ್ಥರವರು.
ಈ ಭರತಖಂಡದಲ್ಲಿ ಅನ್ನೋದಕ್ಕೆ ಸಾಕಷ್ಟು ನಿದರ್ಶನಗಳಿವೆ. ಅವರು ಈ ಕಾರ್ಯಕ್ರಮದಲ್ಲಿ ಬಂದು ಆಶೀರ್ವಾದ ಮಾಡ್ತಾ ಇರೋದು ಈ ಸಮುದಾಯಕ್ಕೆ ಒಂದು ಆಶೀರ್ವಾದ ಮಾಡಿದಂಗೆ ಆಗ್ತಾ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಮಠವನ್ನು ಕಟ್ಟೋಣ, ದೇವಸ್ಥಾನವನ್ನು ಕಟ್ಟೋಣ. ಇದರ ಮುಖಾಂತರ ನೀವೆಲ್ಲ ಪಕ್ಷಾತೀತವಾಗಿ ಇವತ್ತೆಲ್ಲ ಸೇರಿದ್ದೀವಿ. ಇವತ್ತು ಮಾದಾರ ಮಹಾಸಭಾದ ಸಾಕಷ್ಟು ಜನ ಮುಖಂಡರು ಕೂಡ ಇದರಲ್ಲಿ ಭಾಗವಹಿಸಿದರೆ ಎಲ್ಲರೂ ಹೆಸರು ಹೇಳೋಕ್ಕೆ ನನಗೆ ಕಷ್ಟ ಆಯಿತು. ಇದೇ ತಿಂಗಳಲ್ಲಿ ಒಂದು ಮಾದಾರ ಮಹಾಸಭಾದ ಒಂದು ಕಚೇರಿಯನ್ನು ಮಹಾತ್ಮ ಗಾಂಧಿ ಭವನದ ಹತ್ರ ನಾವು ಮಾಡಿದ್ದೇವೆ. ಅದರ ಉದ್ಘಾಟನೆ ಕೂಡ ಇದೇ ತಿಂಗಳಲ್ಲಿ ಸ್ವಾಮೀಜಿಗಳನ್ನು ಕರೆಸಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಡೇಟನ್ನು ಆಮೇಲೆ ತರಿಸ್ತೀವಿ. ಇದರ ಮುಖಾಂತರ ಸಮಾಜ ಪಕ್ಷಾತೀತವಾಗಿ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಪ್ರೀತಿ ವಾತ್ಸಲ್ಯದಿಂದ, ದೈವ ಭಕ್ತಿಯಿಂದ ಮುಂದುವರೆದ ಸಮಾಜಗಳ ಜೊತೆಯಲ್ಲಿ ವಿಶ್ವಾಸದಲ್ಲಿದ್ದುಕೊಂಡು ಅವರ ಆಶೀರ್ವಾದವನ್ನು ಪಡೆದು ಅವರು ಯಾವ ರೀತಿ ಮುಂದುವರಿತಾರೆ ಅದೇ ರೀತಿ ನಾವು ಮುಂದುವರಿಯುವ ಕಡೆ ಸಾಗಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವು ದ್ವೇಷ ಬಿಟ್ಟು ಶಾಂತಿಯಿಂದ, ತಾಳ್ಮೆಯಿಂದ, ಶ್ರದ್ಧಾ ಭಕ್ತಿಯಿಂದ ನಮ್ಮ ಮಕ್ಕಳನ್ನು ಅತ್ಯುತ್ತಮವಾದಂಥ ವಿದ್ಯಾಭ್ಯಾಸವನ್ನು ಮಾಡುವ ಕಡೆ ಗಮನ ಕೊಟ್ಟು ಅದೊಂದು ಸಾಧನೆಯನ್ನು ಮಾಡಬೇಕು. ನೀವು ಈ ಸಂದರ್ಭದಲ್ಲಿ ಹೇಳ್ತಾ ಒಗ್ಗಟ್ಟಾಗಿ ಬಾಳಬೇಕು, ಒಟ್ಟಾಗಿರಬೇಕು. ಸಮಾಜದ ವಿಷಯ ಬಂದಾಗ ರಾಜಕೀಯವನ್ನು ಪಕ್ಕಕ್ಕೆ ಬಿಟ್ಟು ನಾವೆಲ್ಲ ಒಗ್ಗಟ್ಟಾದಾಗ ಈ ಸಮಾಜಕ್ಕೆ ಒಳ್ಳೆಯದಾಗ್ತದೆ. ಆ ಕೆಲಸವನ್ನು ಈ ಸ್ವಾಮಿಗಳ ಆಶೀರ್ವಾದದಲ್ಲಿ ಒಟ್ಟಿಗೆ ಮಾಡೋಣ ಅಂತೇಳಿ ನನಗೆ ಇಂಥ ಪವಿತ್ರವಾದ ಕೆಲಸವನ್ನು ಮಾಡಲಿಕ್ಕೆ ಸ್ವಾಮೀಜಿಯವರು ಅವಕಾಶ ಮಾಡಿಕೊಡ್ತೀವಿ. ಅವರಿಗೆ ವಿಶೇಷ ವಂದಿಸಿ ನನ್ನ ಮಾತಿಗೆ ವಿಶೇಷವಾಗಿ ಕಾಗಿನಲ್ಲೇ ಸ್ವಾಮೀಜಿಯವರು ಬಂದಿರೋದು ಬಹಳ ನನಗೆ